ದೇವರಾಜ್ ಅರಸು ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ. ದೀರ್ಘಾವಧಿ ಸಿಎಂ ಅನ್ನುವಂತ ದಾಖಲೆಯನ್ನ ಈಗ ಸಿಎಂ ನಿರ್ಮಿಸಿರೋದು. 7 ವರ್ಷ 239 ದಿನ ದೇವರಾಜ್ ಅರಸು ಸಿಎಂ ಆಗಿದ್ರು. ಆ ದಾಖಲೆಯನ್ನ ಈಗ ಬ್ರೇಕ್ ಮಾಡಿದ್ದಾರೆ. ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಸುದೀರ್ಘವಾಗಿ ಸಿಎಂ ಆಗಿದ್ದಂತ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಇವತ್ತಿಗೆ ಮುರಿದಿದ್ದಾರೆ. ಅದರ ಜೊತೆಗೆ 17ನೇ ಬಜೆಟ್ ಮಂಡಿಸಿದಂತ ಹೊಸ ದಾಖಲೆಯನ್ನ ಕೂಡ ನಿರ್ಮಾಣ ಮಾಡೋದಕ್ಕೆ ಈ ಬಾರಿ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ದೇವರಾಜ್ ಅರಸು 7 ವರ್ಷ 239 ದಿನಗಳ ಕಾಲ ಸುದೀರ್ಘವಾಗಿ ಸಿಎಂ ಆಗಿ ದಾಖಲೆಯನ್ನ ನಿರ್ಮಿಸಿದ್ರು. ಆ ದಾಖಲೆಯನ್ನ ಈಗ ಬ್ರೇಕ್ ಮಾಡಿದ್ದಾರೆ ಸಿಎಂ. ರೆಕಾರ್ಡ್ ರಾಮಯ್ಯಗೆ ಅದ್ದೂರಿಯಾದಂತಹ ಕಾರ್ಯಕ್ರಮ. ಸಿಎಂ ತವರಿನಲ್ಲಿ ಅಭಿಮಾನಿಗಳಿಗೆ ನಾಟಿ ಕೋಳಿ ಬಾಡೂಟ ಕೂಡ ಅರೇಂಜ್ಮೆಂಟ್ಸ್ ಆಗಿದೆ. ದೇವರಾಜ್ ಅರಸು ಅವರ ಹೆಸರಲ್ಲಿದ್ದಂತಹ ದೀರ್ಘಾವಧಿ ಮುಖ್ಯಮಂತ್ರಿ ಈ ಒಂದು ದಾಖಲೆಯನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮುರಿತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಮೈಸೂರು, ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಈಗಾಗಲೇ ಅವರ ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಇಷ್ಟವಾಗಿರುವಂತಹ ನಾಟಿ ಕೋಳಿ ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇಷ್ಟ ಆಗಿದೆ. ಸೊ ಹೀಗಾಗಿ ನಾಟಿ ಕೋಳಿ ಪಲಾವನ್ನು ಅಭಿಮಾನಿಗಳಿಗೆ ವಿತರಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧಪಡಿಸ್ತಾ ಇರುವಂಥದ್ದು. ಸುಮಾರು 500 ಜನರಿಗೆ ಏನೋ ನಾಟಿ ಕೋಳಿ ಪಲಾವನ್ನು ವಿತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಬಾಳಿಸಿಗರು ಈಗಾಗಲೇ ಪ್ರಿಪೇರ್ ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಟಿಕೆ ಲೇಔಟ್ನಲ್ಲಿರುವಂತಹ ಬಿಸಿಲು ಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿ ಕೂಡ ಸಿದ್ಧ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಅಂತಂದರೆ ಸಿದ್ದರಾಮಯ್ಯನಿಗೆ ಸಾಕಷ್ಟು ಇಷ್ಟ. ಸೊ ಹೀಗಾಗಿ ನಾಟಿ ಕೋಳಿಯಲ್ಲಿ ಅಭಿಮಾನಿಗಳು ಕೂಡ ಕೊಡಬೇಕು ಅಂತೇಳಿ ಈ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಸಿಹಿ ವಿತರಣೆ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅವರ ಅಭಿಮಾನಿಗಳು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಮೈಸೂರು ಒಂದೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ಸಿದ್ದರಾಮಯ್ಯರ ಅಭಿಮಾನಿಗಳು ಕೂಡ ಈ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನಾಟಿ ಕೋಳಿ ಜೊತೆಗೆ ಈಗಾಗಲೇ ಡ್ರೈ ಜಾಮೂನನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳೇ ಮಾಡ್ಕೊಳ್ಳಾಗ್ತಾ ಇದೆ. ಸುಮಾರು 10:30-40 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಮೈಸೂರು ನಿವಾಸ ಟಿಕೆ ಲೇಔಟ್ನಲ್ಲಿದೆ. ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿಯನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ಮಾಡ್ಕೊಳ್ಳಾಗ್ತಾ ಇದೆ. ನಾಟಿ ಕೋಳಿ ಬಿರಿಯಾನಿ ಕೂಡ ಈಗ ಸಿದ್ಧ ಆಗಿರುವಂಥದ್ದು. ಅದನ್ನ ತೆಗೆದುಕೊಂಡು ಹೋಗಿ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂಭಾಗದಲ್ಲಿ ಅವರ ಅಭಿಮಾನಿಗಳು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ಮಾಡ್ಕೊಳ್ತಾ ಇರುವಂಥದ್ದು. ಶಿವರಾಮ್ ಇದರ ಮಾತಾಡಿಸ್ತಾ ಹೋಗ್ತೀನಿ ಸರ್. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಪಲಾವ್ ಮಾಡಿದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯವರು ನೂತನ ದಾಖಲೆ ಬರೀತಾ ಇದ್ದಾರೆ ಸರ್. ಇದು ಒಂದು ಸಂತೋಷದಂಥ ವಿಚಾರ. ಭಾಳ ಇದು ಒಂದು ಚರಿತ್ರೆಯನ್ನು ಸೃಷ್ಟಿಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಚರಿತ್ರೆ ಸೃಷ್ಟಿಯಾಗಿದೆ. ದೀರ್ಘಾವಧಿಗೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂಥ ದೇವರಾಜ್ ಅವರ ದಾಖಲೆಯನ್ನು ಸಿದ್ದರಾಮಯ್ಯವರು ಇವತ್ತು ಮುರಿತಾ ಇದ್ದಾರೆ. ಸೊ ಅದೊಂದು ನಮಗೆಲ್ಲ ಒಂದು ಹೆಮ್ಮೆ ಮತ್ತು ಭಾಳ ಸಂತೋಷವಾದಂಥ ವಿಚಾರ. ಸೊ ಆ ಕಾರಣಕ್ಕಾಗಿ ನಮ್ಮೆಲ್ಲ ಸಿಂಬಲ್ ಆಫ್ ಅಹಿಂದ ಅಂತ ನಾವು ಸಿದ್ದರಾಮಯ್ಯವ್ರು ಕರೆಯುವಂಥದ್ದು, ಅಹಿಂದ ಸಂವಿಧಾನಗಳ ಅಸ್ಮಿತೆ. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಅದನ್ನ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ನಾಟಿ ಪಲಾವನ್ನು ಇವತ್ತು ಅವ್ರ ಮನೆ ಮುಂದೆ ಹಂಚುವಂಥ ಕೆಲಸ ಮಾಡ್ತಾ ಇದ್ದೇವೆ. ದೇವರಾಜ್ ಅರಸು ಕೂಡ ಮೈಸೂರಿನವರೇ, ಸಿದ್ದರಾಮಯ್ಯವರು ಕೂಡ ಮೈಸೂರಿನವರೇ ಸರ್. ಹೌದು ನೋಡಿ, ಮೈಸೂರಿಗೆ ಇವತ್ತು ನಮಗೆ ಒಂದು ಹಿರಿಮೆ. ಯಾಕೆಂತಂದರೆ ದೇವರಾಜ್ ಅರಸು ಅವರು ಉತ್ತಮವಾದಂಥ ಆಡಳಿತ ನಡೆಸಿದರು. ಅದಕ್ಕೆ ಸಮರ್ಪಕವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಹ ಅವರ ದಾಖಲೆಯನ್ನು ಮುರಿದಿದ್ದಾರೆ. ದಾಖಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರಿಗೊಂದು ಹಿರಿಮೆ. ಯಾಕೆಂದರೆ ಇವತ್ತು ಅರಸ ರಾಮಯ್ಯ, ದಾಖಲೆ ರಾಮಯ್ಯ, ಅನ್ನ ರಾಮಯ್ಯ, ಭಾಗ್ಯಗಳ ರಾಮಯ್ಯ ಅಂತ ಇವತ್ತು ರಾಮಯ್ಯ ಅಂತಂದರೆ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿರ್ತಕ್ಕಂಥ ಸೇವೆ, ಅವ್ರು ಕೊಟ್ಟಿರ್ತಕ್ಕಂಥ ಆಡಳಿತ ಇವತ್ತು ನಿಜಕ್ಕೂ ಯಾರಿಗೂ ಮರೆಯೋಕ್ಕಾಗೋದಿಲ್ಲ. ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ ನಂಬಿಕೆ ಇದೆ ಸರ್ ಅಂತ. ಇಷ್ಟೇ ಸಾಕ್ಷಿ. ಯಾಕೆ ಅಂತಂದರೆ ಏನು ಇವತ್ತು 7 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಮುಂದೆನೂ ಸಹ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಈಗೇನು 2 ವರ್ಷ ಉಳಿದಿದೆ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅನ್ನೋದನ್ನು, ಅದರಲ್ಲಿ ಏನು ಸಂಶಯ ಇಲ್ಲ. ಪೂರ್ಣಾವಧಿಯನ್ನು ಮಾಡೇ ಮಾಡ್ತಾರೆ. ಮುಂದಿನ ದಿನದಲ್ಲಿ ಅವರು ಸಹ ಮುಂದೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದನ್ನು ಅವ್ರಿಗೂ ಚಿಂತನೆ ಇದೆ. ಸಮಾಜ ಅದಕ್ಕೆ ಅವ್ರನ್ನ ಉಳಿಸ್ಕೊಂಡಿದೆ. ಈ ಶಕ್ತಿ ಅವ್ರಿಗೆ ತುಂಬಲಿ ಅನ್ನೋದನ್ನು ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀವಿ. ಅವ್ರಿಗಾಗಿ ನಾಟಿ ಕೋಳಿ ಪಲಾವ್ ಇಷ್ಟ ಇರೋದ್ರಿಂದ ಇವತ್ತು ಆ ಕ್ಷೇತ್ರದಲ್ಲಿ ಪೂರ ನಾವು ಇದನ್ನು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ಅವರ ಅಭಿಮಾನಿಗಳ ಮಾತು. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯ ಆಗಿರುವಂತಹ ನಾಟಿ ಕೋಳಿ ಪಲಾವ್ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಪೂರ್ಣಾವಧಿಯಾಗಿ ಅವರು ಮುಖ್ಯಮಂತ್ರಿಗೆ ಮುಂದುವರಿಬೇಕು ಅನ್ನುವಂಥದ್ದು ಕೂಡ ನಮ್ಮ ಏನೋ ಒಂದು ಈಗಾಗಲೇ ಪ್ರಾರ್ಥನೆ ಕೂಡ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ನಿರ್ಭಯ ಕನ್ನಡ, ಮೈಸೂರು. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಇವತ್ತು ಒಂದು ಹೊಸ ಮೈಲಿಗಲ್ಲು ಅಂತ ಹೇಳಲಾಗ್ತಾ ಇದೆ. ಅತಿ ಸುದೀರ್ಘ ಅವಧಿಗೆ ಇದ್ದಂತಹ ಸಿಎಂ ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಸುಮಾರು 40 ವರ್ಷಗಳ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಮುರಿದಿದ್ದಾರೆ. ಆ ನಿಟ್ಟಿನಲ್ಲಿ ಅಭಿಮಾನಿಗಳಿಗೆ ಸಂತಸವೋ ಸಂತಸ, ದಾಖಲೆಗಳ ಮೇಲೆ ದಾಖಲೆಗಳನ್ನ ಸಿಎಂ ಬರೆದಿದ್ದಾರೆ. ಹಾಗಾಗಿ ಅನೇಕ ಕಡೆಗಳಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ.
ಬಾಡೂಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಅನೇಕ ಸಂಘಟನೆಗಳಿಂದ. ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಯಿಂದ ದೀರ್ಘಾವಧಿ ಸಿಎಂ ಆಗಿ ಹೊಸ ದಾಖಲೆ. 7 ವರ್ಷ 239 ದಿನ ಸಿಎಂ ಆಗಿದ್ರು ದೇವರಾಜ ಅರಸು ಅವರು. ಅದನ್ನ 40 ವರ್ಷಗಳ ನಂತರದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಮಾಡಿರೋದು. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಈಗ ಬಾಡೂಟದ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಔತಣಕೂಟ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ನಾಟಿ ಕೋಳಿ ಬಾಡೂಟವನ್ನ ಆಯೋಜನೆ ಮಾಡಲಾಗಿದೆ. ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಬರೋಬ್ಬರಿ 1900 ಕೆಜಿ ನಾಟಿ ಕೋಳಿ ಊಟ ಅಲ್ಲಿ ರೆಡಿ ಆಗ್ತಾ ಇರೋದು. 6000 ಜನ ಸೇರುವಂತ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಇದೆ. ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನ ಸಿದ್ಧತೆಗಳನ್ನ ಈಗ ಮಾಡ್ಕೊಳ್ತಾ ಇದ್ದಾರೆ. ಅಹಿಂದ ಯುವ ಒಕ್ಕೂಟದಿಂದ ಇದನ್ನ ಆಯೋಜನೆ ಮಾಡಲಾಗ್ತಾ ಇರೋದು. ಮುದ್ದೆ, ಅನ್ನ, ರಸಂ, ಪಾಯಸ ಇದೆಲ್ಲವೂ ಕೂಡ ರೆಡಿ ಆಗ್ತಾ ಇದೆ. ಹೊಸ ದಾಖಲೆಯನ್ನ ಸಿಎಂ ಬರೆದಿದ್ದಾರೆ. ನಾಳೆಯಿಂದ ಆ ದಾಖಲೆ ಇತಿಹಾಸ ಆಗತ್ತೆ. ಆ ನಿಟ್ಟಿನಲ್ಲಿ ಅಭಿಮಾನಿಗಳಿಂದ ಒಂದು ರೀತಿಯ ಸಂಭ್ರಮಾಚರಣೆ. ಆ ಸಂಭ್ರಮಾಚರಣೆಯನ್ನ ನಾಟಿ ಕೋಳಿ ಊಟದ ಮೂಲಕ ಮಾಡ್ಕೊಳ್ತಾ ಇರೋದು. ಅಹಿಂದ ಯುವ ಒಕ್ಕೂಟದ ವತಿಯಿಂದ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ. ಭಕ್ತನಪಾಳ್ಯದಲ್ಲಿ ನಾಟಿ ಕೋಳಿಯ ಬಾಡೂಟ. ಸಿದ್ದರಾಮಯ್ಯ ರೆಕಾರ್ಡ್ ರಾಮಯ್ಯ ಆಗಿ ಹೊರಹೊಮ್ಮತಾ ಇದ್ದಾರೆ. ಕಾರಣ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಜನವರಿ 6 ಅಂದ್ರೆ ಇವತ್ತು ಸರಿಗಟ್ತಾ ಇದ್ದಾರೆ. ನಾಳೆ ಜನವರಿ 7ರಿಂದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಕೀರ್ತಿಯನ್ನ ಅವರು ಪಡಿತಾರೆ. ಆ ಕಾರಣಕ್ಕಾಗಿ ಅವರ ಬೆಂಬಲಿಗರು ಅಹಿಂದ ಒಕ್ಕೂಟದಿಂದ ನಾಟಿ ಕೋಳಿ ಸಾರು, ನಾಟಿ ಕೋಳಿ ಔತಣಕೂಟವನ್ನ ಆಯೋಜನೆ ಮಾಡಿರುವಂತದ್ದು. ನಾನೀಗ ನೆಲಮಂಗಲ ಏನಿದೆ ಆ ನೆಲಮಂಗಲ ಟೌನ್ ನ ಭಕ್ತನಪಾಳ್ಯದಲ್ಲಿ ಇದ್ದೀನಿ. ಇಲ್ಲಿ ಸ್ಪಾಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬಂದಂತ ಜನರಿಗೆ ಏನು ಸಿದ್ದರಾಮಯ್ಯನವರು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಆಡಳಿತ ಏನ್ ನಡೆಸ್ತಾ ಇದ್ದಾರೆ ಆ ಒಂದು ಸಂಭ್ರಮಕ್ಕಾಗಿ ಈ ಒಂದು ಔತಣಕೂಟ ಆಯೋಜನೆ ಮಾಡಿರುವಂತದ್ದು. 1500 ಕೆಜಿ ನಾಟಿ ಕೋಳಿ ಈಗಾಗಲೇ ಸಿದ್ಧ ಆಗ್ತಾರಂತದ್ದು. ಸಿದ್ಧತೆಗೆ ನಾಟಿ ಕೋಳಿಗೆ ಸಾರು ಏನಿದೆ ಆ ಸಾರಿಗೆ ಮಸಾಲೆ ಕೂಡ ರೆಡಿ ಆಗಿದೆ. ಒಂದ್ ಕಡೆ ಮಸಾಲೆ ಇದೆ, ಮತ್ತೊಂದು ಕಡೆಗೆ ಇಲ್ಲಿ ಕುದೀತಾ ಇದೆ. ನಾಟಿ ಕೋಳಿ ಸಾರು ಈಗ ರೆಡಿ ಆಗ್ತಾ ಇದೆ. ಒಟ್ಟಾರೆಯಾಗಿ 6000 ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಟಿ ಕೋಳಿ ಸಾರು, ಮುದ್ದೆ, ಪಾಯಸ, ಅದೇ ರೀತಿಯಾಗಿ ಅನ್ನ, ರಸಂ ಈ ರೀತಿಯ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈಗ ಮುದ್ದೆನೂ ಕೂಡ ಬಂದಂತ ಜನರಿಗೆ ಎಲ್ಲಾ ರೀತಿಯ ಮುದ್ದೆಗಳೇನಿದೆ, ನಾಟಿ ಕೋಳಿ ಸಾರು ಮುದ್ದೆ. ಯಾಕೆ ಇದು ಟ್ರೆಂಡ್ ಆಯ್ತು ಅಂತಂದು ಹೇಳಿದ್ರೆ ಏನು ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ ಜೋರಾಗಿ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರು ಕೂಡ ಮಾತುಕತೆಯನ್ನ ನಡೆಸಿ ಒಂದು ಹೊಂದಾಣಿಕೆಯಲ್ಲಿ ಬನ್ನಿ ಅನ್ನುವಂತ ಮಾತನ್ನ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಹಾಗಾಗಿನೇ ಸಿದ್ದರಾಮಯ್ಯನವರ ನಿವಾಸಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಊಟಕ್ಕೆ ಹೋಗಿದ್ರು, ತಿಂಡಿಗೆ ಹೋಗಿದ್ರು. ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ರು. ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ನಾಟಿ ಕೋಳಿ ಸಾರು ಏನು ಊಟ ಮಾಡಿರುವಂತದ್ದು ಸಾಕಷ್ಟು ಟ್ರೆಂಡ್ ಆಯ್ತು. ಅದು ರಾಜಕಾರಣದಲ್ಲೂ ಕೂಡ ಸದ್ದಾಯ್ತು. ಪ್ರತಿಪಕ್ಷಗಳು ಕೂಡ ನಾಟಿ ಕೋಳಿ ಡೀಲ್ ಆಗ್ಬಿಟ್ಟಿದೆ ಅನ್ನೋಂತ ಒಂದು ಟೀಕೆಗಳು ಕೇಳಿ ಬಂತು. ಆದಾಗ್ಯೂ ಕೂಡ ಯಾವುದೇ ರೀತಿಯ ಒಂದಷ್ಟು ರೆಕಾರ್ಡ್ಗಳನ್ನ ಮುರಿತಾರೆ ಅನ್ನುವಂತ ನಿಟ್ಟಿನಲ್ಲಿ ಯಾವಾಗ ಗೊತ್ತಾಯ್ತು ಆ ಒಂದು ರೆಕಾರ್ಡ್ನ ಸಂಭ್ರಮ ಆಚರಣೆ ಮಾಡಲಿಕ್ಕೆ ನಾಟಿ ಕೋಳಿ ಔತಣಕೂಟನ ಆಯೋಜನೆ ಮಾಡಲಿಕ್ಕೆ ಅವರ ಬೆಂಬಲಿಗರು ರೆಡಿ ಆದ್ರು. ಪ್ರಮುಖವಾಗಿ ಇಲ್ಲಿ 2792 ದಿನಗಳ ಕಾಲ ದೇವರಾಜ ಅರಸು ಅವರು ಆಡಳಿತ ನಡೆಸಿದ್ರು. ಈಗ ಸಿದ್ದರಾಮಯ್ಯನವರ ಲೆಕ್ಕದ ಪ್ರಕಾರ, ಅವರ ಒಂದು ದಾಖಲೆಗಳ ಪ್ರಕಾರ ಇವತ್ತು 2792ನೇ ದಿನ ಆಗಿದೆ. ನಾಳೆ 2793ನೇ ದಿನ ಆಗತ್ತೆ. ಆ ಮೂಲಕ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಸುದೀರ್ಘಾವಧಿ ಆಡಳಿತ ನಡೆಸಿದಂತಹ ಕೀರ್ತಿಗೆ ಸಿಎಂ ಸಿದ್ದರಾಮಯ್ಯನವರು ಭಾಜನರಾಗ್ತಾರೆ.
ಹಾಗಾಗಿನೇ ಬಂದಂತ ಜನರಿಗೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ನಾಟಿ ಕೋಳಿಯ ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. ಬಂದಂತ ನಿಮಿಷಕ್ಕೆ ಪ್ರಾರಂಭದಲ್ಲಿ 150 ಜನರಿಗೂ ಕೂಡ ಊಟ ಕೊಡ್ತಾರೆ. ಹೀಗೆ ಯಾವುದೇ ರೀತಿಯ ಗೊಂದಲ ಆಗದ ರೀತಿಯಲ್ಲಿ ನಾಟಿ ಕೋಳಿ ಊಟವನ್ನ ಮಾಡಿಸಬೇಕು, ಉಣಬಡಿಸಬೇಕು, ಆ ಮೂಲಕ ಸಂಭ್ರಮವನ್ನ ಹೊರಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಹಿಂದ ಯುವ ಒಕ್ಕೂಟದವರು ಈ ಒಂದು ನಾಟಿ ಕೋಳಿ ಔತಣಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.